ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸೆಷನ್ನಲ್ಲಿ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಕೆಸೆಟ್ ಅಕಾಡೆಮಿಕ್ ಇಯರ್ 2025-26 ಸೊ ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ದಾರಲ್ಲ ಕೆಸೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಂತೇಳಿ ಸೊ ನೀವು ಫಸ್ಟ್ ಪೇಪರ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು. ಸೊ ಇವತ್ತಿನ ಸೆಷನ್ನಲ್ಲಿ ಪೇಪರ್ ಫಸ್ಟನ್ನು ಯಾವ ಥರ ಸಿಲೆಬಸ್ ಇದೆ ಪೇಪರ್ ಫಸ್ಟಲ್ಲಿ, ಸೊ ಮತ್ತು ಯಾವೆಲ್ಲ ಯೂನಿಟ್ಸ್ಗಳಿವೆ, ಯಾವೆಲ್ಲ ಸಬ್ ಕಾನ್ಸೆಪ್ಟ್ ಇದೆ, ಸೊ ಅವನ್ನೆಲ್ಲ ಡಿಸ್ಕಷನನ್ನು ಇವತ್ತಿನ ಸೆಷನ್ನಲ್ಲಿ ಮಾಡೋಣ. ಸೊ ನಿಮ್ಗೆ ಹೆಲ್ಪ್ ಆಗತ್ತೈತೆ ಅಂತೇಳಿ ಈ ಒಂದು ನಾನು ಸೆಷನನ್ನು ಮಾಡ್ತಾಯಿದ್ದೀನಿ. ಓಕೆ, ಕ್ಲಾಸ್ ಇಷ್ಟ ಆಗಿತ್ತು ಅಂದರೆ ಏನು ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಸೆಷನ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಈಗ ನೋಡಿರಿ, ಪೇಪರ್ ಫಸ್ಟದಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ? ಪೇಪರ್ ಫಸ್ಟದಲ್ಲಿ 100 ಮಾರ್ಕ್ಸ್ ಇರುತ್ತೆ. ಇದು ಭಾಳ ಇಂಪಾರ್ಟೆಂಟ್ ನೋಡಿರಿ. ಆ್ಯಸ್ ವೆಲ್ ಆ್ಯಸ್ ಪೇಪರ್ ಸೆಕೆಂಡ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಪೇಪರ್ ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ರೀ. ಸೊ ಅಲ್ಲಿ 200 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಈಗ ನಾವು ಪೇಪರ್ ಫಸ್ಟ್ ಬಗ್ಗೆ ನೋಡೋಣ. ಓಕೆ, ಸೊ ಇದು ಯಾವುದಾದ್ರೂ ಸಬ್ಜೆಕ್ಟ್ ಇರ್ಬೋದು, ಸೊ ಯಾವುದೇ ಸಬ್ಜೆಕ್ಟ್ ಇರ್ಬೋದು. ಸೊ ಈಗ ಫಾರ್ ಎಕ್ಸಾಂಪಲ್ M.Com ಮಾಡಿರೋದವರು ಕಾಮರ್ಸ್ ಸಬ್ಜೆಕ್ಟ್ ಇರುತ್ತೆ, ಆದರೂ ಕೂಡ ಪೇಪರ್ ಫಸ್ಟ್ ಸೇಮರಿ. MA ಇನ್ ಎಕನಾಮಿಕ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ಅವ್ರಿಗೂ ಕೂಡ ಪೇಪರ್ ಫಸ್ಟ್ ಸಿಮಿಲರ್ ಇರುತ್ತೆ, ಅಂದರೆ ಸೇಮ್ ಇರುತ್ತೆ. ಪೇಪರ್ ಸೆಕೆಂಡ್ ಮಾತ್ರ ಚೇಂಜಸ್ ಇರುತ್ತೆ. ಸೊ ಇದು ಸಬ್ಜೆಕ್ಟ್ ವೈಸ್ ಇರುತ್ತೆ. ಸೊ ಪೇಪರ್ ಫಸ್ಟದಲ್ಲಿ ನೀವು ನೋಡ್ಬೋದು 50 ಕ್ವಶನ್ ಇರುತ್ತೆ. ಓಕೆ, 50 ಕ್ವಶನ್ ಇರುತ್ತೆ, ಬಟ್ ಈಚ್ ಕ್ವಶನ್ 2 ಮಾರ್ಕ್ಸ್ ಇರುತ್ತೆ, ಅಂದರೆ 100 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ಪೇಪರ್ ಸೆಕೆಂಡ್ ಇದು ಆ್ಯಕ್ಚುಲಿ 100 ಕ್ವಶನ್ ಇರುತ್ತೆ, ಇದಕ್ಕೆ 2 ಮಾರ್ಕ್ಸ್. ಸೊ ಅಂದರೆ ಈಚ್ ಕ್ವಶನ್ 2 ಮಾರ್ಕ್ಸ್, ಇಲ್ಲಿ ಕೂಡ 200 ಮಾರ್ಕ್ಸ್ ಆಯಿತು. ಓಕೆ, ಸೊ ಟೋಟಲ್ ಆಗಿ 300 ಮಾರ್ಕ್ಸ್ಗೆ ಕೆಸೆಟ್ ಎಕ್ಸಾಮನ್ನು ನಡೆಯುತ್ತೆ. ಇದೆ ಕೆಸೆಟ್ ಎಕ್ಸಾಮ್ ನಡೆಯುತ್ತೆ 300 ಮಾರ್ಕ್ಸ್. ಬಟ್ ಪೇಪರ್ ಫಸ್ಟ್ ಭಾಳ ಇಂಪಾರ್ಟೆಂಟ. ಇಲ್ಲಿಯೂ ಪೇಪರ್ ಫಸ್ಟಲ್ಲಿ ಕೂಡ ಸ್ಕೋರ್ ಚೆನ್ನಾಗಿರುತ್ತೆ ಅಂದರೆ ನೀವು ಕೆಸೆಟ್ ಎಕ್ಸಾಮನ್ನು ಕ್ಲಿಯರ್ ಆಗ್ಬೋದು. ಅದರ ಜೊತೆಗೆ ಪೇಪರ್ ಸೆಕೆಂಡ್ ಕೂಡ ಮಾಡಬೇಕು. ಓಕೆ, ಸೊ ನಾವು ಇವತ್ತಿನ ಸೆಷನ್ನಲ್ಲಿ ಕೆಸೆಟ್ ಎಕ್ಸಾಮ್ದ ಪೇಪರ್ ಫಸ್ಟ್ ಸಿಲೆಬಸ್ ಯಾವ ಥರ ಇದೆ ಅಂತೇಳಿ ಡಿಸ್ಕಷನನ್ನು ಮಾಡೋಣ. ಓಕೆ, ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಇಂಪಾರ್ಟೆಂಟ್ ರೀ, ಆಸ್ ವೆಲ್ ಆಸ್ ನಾಲೆಜ್ ಪಾಯಿಂಟ್ ಆಫ್ ವ್ಯೂದಿಂದ ಕೂಡ ಇಂಪಾರ್ಟೆಂಟ್. ನೀವು ಇಲ್ಲಿ ನೋಡ್ಬೋದು, ಜನರಲ್ ಪೇಪರ್ ಆನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತಿದೆ, ಸಬ್ಜೆಕ್ಟ್ ಕೂಡ 00 ಇದೆ, ಪೇಪರ್ ಫಸ್ಟ್ ಅಂತಿದೆ. ನೆಕ್ಸ್ಟ್ ನೀವು ಇಲ್ಲಿ ಫಸ್ಟ್ ಯೂನಿಟ್ ಬರುತ್ತೆ. ಸೊ ಪೇಪರ್ ಫಸ್ಟದಲ್ಲಿ ಟೋಟಲ್ ಆಗಿ 10 ಯೂನಿಟ್ಸ್ ಇವೆ, 10 ಯೂನಿಟ್ಸ್ ಇವೆ. ಸೊ ಅದರಲ್ಲಿ ಫಸ್ಟ್ ಯೂನಿಟ್ ನೋಡಿರಿ ಏನಿದೆ ಅಂದರೆ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಇದೆ. ಸೊ ನೀವು ಆಲ್ರೆಡಿ PG ಮಾಡಿದ್ದೀರ. ಈಗ ಕೆಲವೊಂದಷ್ಟು ಜನ PGಯಲ್ಲಿದ್ದೀರ, ನೆಕ್ಸ್ಟ್ ಕೆಲವೊಂದಷ್ಟು ಜನ PG ಮುಗಿಸಿದ್ದೀರ. ಸೊ ಅವರಿಗೆಲ್ಲ ಗೊತ್ತಿರುತ್ತೆ, ಇವೆಲ್ಲ ಕಾಮನ್ ಥಿಂಗ ಟೀಚಿಂಗ್ ಆಪ್ಟಿಟ್ಯೂಡ್. ಸೊ ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ಏನು ಸ್ಟಡಿ ಮಾಡಬೇಕಂದ್ರೆ ಟೀಚಿಂಗ್ ಬಗ್ಗೆ ಒಂದು ಸ್ವಲ್ಪ ನೀವು ಸ್ಟಡಿ ಮಾಡಬೇಕು. ಕನ್ಸೆಪ್ಟ್ ಆಗಿರ್ಬೋದು, ಅಬ್ಜೆಕ್ಟಿವ್ಸ್ ಆಗಿರ್ಬೋದು. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಲೆವೆಲ್ಸ್ ಆಫ್ ಟೀಚಿಂಗ್ ಅಂತ ಬರುತ್ತೆ, ಲೆವೆಲ್ಸ್ ಆಫ್ ಟೀಚಿಂಗ್ ಆಗಿರ್ಬೋದು. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಸ್ ಅಂತ ಬರುತ್ತೆ, ರಿಫ್ಲೆಕ್ಟಿಂಗ್ ಲೆವೆಲ್ಸ್ ಅಂತ ಬರುತ್ತೆ. ಸೊ ಈ ಥರ ಟೀಚಿಂಗ್ ಲೆವೆಲ್ಸ್ ಬರುತ್ತೆ. ನೆಕ್ಸ್ಟ್ ಕ್ಯಾರೆಕ್ಟರಿಸಿಟೀಸ್ ಆಗಿರ್ಬೋದು, ಬೇಸಿಕ್ ರಿಕ್ವೈರ್ಮೆಂಟ್ಸ್ ಫಾರ್ ಟೀಚಿಂಗ್ ಅಂತ ಬರುತ್ತೆ. ಸೊ ಇವನ್ನೆಲ್ಲ ನೀವು ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಲರ್ನರ್ಸ್ ಕ್ಯಾರೆಕ್ಟರಿಸಿಟೀಸ್ ಸ್ಟಡಿ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು ಯಾರಿಗೂ ಟೀಚಿಂಗ್ ಮಾಡತ್ತೀರಿ ಅಂದರೆ ನಿಮ್ಮ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಅವ್ರದ್ದು ಕ್ಯಾರೆಕ್ಟರಿಸಿಟೀಸ್ ಏನದಾವು, ಸೊ ಅವನ್ನೆಲ್ಲ ನೀವು ಸ್ಟಡಿ ಮಾಡಬೇಕು. ಸೊ ಇಲ್ಲಿ ನೀವು ನೋಡ್ಬೋದು ಅಕಾಡೆಮಿಕ, ಸೋಷಿಯಲ್, ಎಮೋಷ್ನಲ್, ಕಾಗ್ನೇಟಿವ್. ಸೊ ಈ ಥರ ನೀವು ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು ಟೀಚರ್ ಆಗಿರ್ಬೋದು, ಲರ್ನರ್ ಆಗಿರ್ಬೋದು, ಸಪೋರ್ಟ್ ಮಟೀರಿಯಲ್ ಆಗಿರ್ಬೋದು. ಸೊ ಅವನ್ನೆಲ್ಲ ನೀವು ಸ್ಟಡಿ ಮಾಡಬೇಕು. ಓಕೆ, ಸೊ ಈಗ ಇಲ್ಲಿ ಟೋಟಲ್ ಆಗಿ ಇಲ್ಲಿ ಏನು ಸಿಲೆಬಸ್ ಇದೆಯಲ್ಲ, ಸೊ ಇದನ್ನು ನೀಟಾಗಿ ಸ್ಟಡಿ ಮಾಡಬೇಕು. ಓಕೆ, ಯಾವುದು ಪಾಯಿಂಟ್ಸ್ ಬಿಡಲ್ದಂಗೆ ನೀವು ಸ್ಟಡಿ ಮಾಡಬೇಕು. ಓಕೆ, ನೆಕ್ಸ್ಟ್ ಒಂದು ನೋಡಿರಿ, ಇಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಮೆಥಡ್ಸ್ ಆಫ್ ಟೀಚಿಂಗ್ ಅಂತೇಳಿ ಇದೆ. ನೆಕ್ಸ್ಟ್ ಸೊ ಇವನ್ನೆಲ್ಲ ನೋಡ್ಬೋದು ನೀವು. ಸ್ವಯಂ ಬಗ್ಗೆ ನೋಡ್ಬೋದು, ಸ್ವಯಂ ಪ್ರಭಾ ನೋಡ್ಬೋದು. ನೆಕ್ಸ್ಟ್ ಮೂಕ್ಸ್ ಅಂತ ಬರುತ್ತೆ, ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಟೀಚರ್ ಮತ್ತು ಲರ್ನರ್, ಸೊ ಅವರ ಮಧ್ಯೆ ಏನು ಒಂದು ರಿಲೇಷನ್ಶಿಪ್ ಇರುತ್ತೆ. ಸೊ ಸ್ಟೂಡೆಂಟ್ ಸೆಂಟ್ರಿಕ್ ಮೆಥಡ್ ಆಗಿರ್ಬೋದು, ಟೀಚರ್ ಸೆಂಟ್ರಿಕ್ ಮೆಥಡ್ ಆಗಿರ್ಬೋದು, ಆಫ್ಲೈನ್ ಮೆಥಡ್ ಆಗಿರ್ಬೋದು, ಆನ್ಲೈನ್ ಟೀಚಿಂಗ್ ಮೆಥಡ್ ಆಗಿರ್ಬೋದು. ಸೊ ಇವನ್ನೆಲ್ಲ ನೀವು ನೋಡಬೇಕು. ಟೋಟಲ್ ಆಗಿ ತೆರವಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ಬಗ್ಗೆ ನೀವು ನೋಡ್ಕೋಬೇಕು. ನೆಕ್ಸ್ಟ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅಂತ ಬರುತ್ತೆ, ಟ್ರೆಡಿಷ್ನಲ್ ಆಗಿರ್ಬೋದು, ಅಂದರೆ ಓಲ್ಡ್ ಸಿಸ್ಟಮ್ದಾಗ ಯಾವ ಥರ ಟೀಚಿಂಗ್, ನೆಕ್ಸ್ಟ್ ಮಾಡರ್ನ್ ಸಿಸ್ಟಮ್, ನೆಕ್ಸ್ಟ್ ITC ಬೇಸ್ಡ್
ಅಂದರೆ ನವ ಡೇಸ್ ಟ್ರೆಂಡಿಂಗ್ ಸೊ RTC ಬೇಸ್ಡ್ ಟೀಚಿಂಗ್ ಆಗಿರ್ಬೋದು ಇದಕ್ಕೆ ಸೊ ನೀವು ನೋಡ್ಬೋದು ಇಲ್ಲಿ ಬ್ಲೆಂಡೆಡ್ ಲರ್ನಿಂಗ್ ಅದು ಕೂಡ ಬರುತ್ತೆ ಸೊ ಅವನ್ನೆಲ್ಲ ನೀವು ಸ್ಟಡಿ ಮಾಡಬೇಕು ನೆಕ್ಸ್ಟ್ ಇವ್ಯಾಲ್ಯುವೇಷನ್ ಸಿಸ್ಟಮ್ ಬರುತ್ತೆ ಸೊ ಯಾವ ಥರನ ಸ್ಟೂಡೆಂಟ್ಗಳನ್ನ ಇವ್ಯಾಲ್ಯುವೇಷನ್ ಮಾಡ್ಬೋದು ಅಂತೇಳಿ ಎಲಿಮೆಂಟ್ಸ್ ಆಗಿರ್ಬೋದು ಟೈಪ್ಸ್ ಆಫ್ ಇವ್ಯಾಲ್ಯುವೇಷನ್ ಅಂತ ಬರುತ್ತೆ ಇವ್ಯಾಲ್ಯುವೇಷನ್ ಇನ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಬರುತ್ತೆ ಇನ್ನು ಹೈಯರ್ ಎಜುಕೇಷನ್ ಓಕೆ ಸೊ ಈ ಥರ ನೀವೆಲ್ಲ ಇವನ್ನ ಸ್ಟಡಿ ಮಾಡಬೇಕು ಓಕೆ ಸೊ ಇದು ಟೀಚಿಂಗ್ ಅಪ್ಟಿಟ್ಯೂಡ್ ಆಯಿತು ಇನ್ನು ಸೆಕೆಂಡ್ ಯೂನಿಟ್ ಇದೆ ನೋಡಿರಿ ಒಂದು ಸ್ವಲ್ಪ ನಾನು ಸ್ಪೀಡಾಗಿ ಹೊಂಟಿದ್ದೇನೆ ನೀವು ನೋಟ್ ಮಾಡ್ಕೋಬೇಕು ಇವನ್ನೆಲ್ಲ ರಿಸರ್ಚ್ ಅಪ್ಟಿಟ್ಯೂಡ್ ಅಂತಿದೆ ಓಕೆ ಸೊ ರಿಸರ್ಚ್ ಅಪ್ಟಿಟ್ಯೂಡಲ್ಲಿ ಇದು ಒಂದು ಇಂಪಾರ್ಟೆಂಟ್ ಯೂನಿಟ್ ರೀ ಈಗ ನೋಡಿರಿ ಪೇಪರ್ ಫಸ್ಟಲ್ಲಿ ಪ್ರತಿಯೊಂದು ಯೂನಿಟ್ ಕೂಡ ಇಂಪಾರ್ಟೆಂಟ್ ನೆಕ್ಸ್ಟ್ ಪ್ರತಿಯೊಂದು ಯೂನಿಟ್ ಮೇಲೆ 5 ಕ್ವಶನ್ನ ಕೇಳ್ತಾರೆ ಓಕೆ ಸಮ್ಟೈಮ್ಸ್ 5 ಕೇಳ್ತಾರೆ ಸಮ್ಟೈಮ್ಸ್ 4 3 ಅದು ಕೇಳ್ಬೋದು ಬಟ್ ಮ್ಯಾಕ್ಸಿಮಮ್ 5 ಕೇಳತ್ತಿರ್ತಾರೆ ಓಕೆ ಸೊ ಎಲ್ಲ ಯೂನಿಟ್ದಿಂದ 5 ಕ್ವಶನ್ ಅಂದರೆ 10 ಯೂನಿಟ್ಸ್ಗೆ 50 ಕ್ವಶನ್ ಆಯಿತು ಅಂದರೆ 100 ಮಾರ್ಕ್ಸ್ ಆಯಿತು ಸೊ ಈ ಥರ ಅಲಾಟ್ಮೆಂಟ್ ಮಾಡ್ತಾರೆ ನೆಕ್ಸ್ಟ್ ಇಲ್ಲಿ ರಿಸರ್ಚ್ ಆಗಿರ್ಬೋದು ರಿಸರ್ಚಾಗಿ ಏನೆಲ್ಲ ಸ್ಟಡಿ ಮಾಡಬೇಕಂದ್ರೆ ಸೊ ಇದನ್ನು ಕೂಡ ನೀವು PGಯಲ್ಲಿದ್ದಾಗ ಕೂಡ ಸ್ಟಡಿ ಮಾಡಿದ್ದೀರಾ ಸೊ ಮೀನಿಂಗ್ ಆಗಿರ್ಬೋದು ಟೈಪ್ಸ್ ಆಗಿರ್ಬೋದು ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು ಪಾಸಿಟಿವಿಸಮ್ ಅಂತ ಹೇಳಿ ಬರುತ್ತೆ ಪೋಸ್ಟ್ ಪಾಸಿಟಿವಿಸಮ್ ಅಪ್ರೋಚ್ ಟು ರಿಸರ್ಚ್ ಅಂತ ಹೇಳಿ ಬರುತ್ತೆ ಸೊ ಭಾಳ ನೀವು ಡೀಪಾಗಿ ಸ್ಟಡಿ ಮಾಡಬೇಕು ಓಕೆ ಸೊ ಇದು ಕಾಂಪಿಟೇಟಿವ್ ಎಕ್ಸಾಮ್ ರೀ KSET ಎಕ್ಸಾಮ್ ಅಂದರೆ ಓಕೆ ಸೊ ಭಾಳ ಡೀಪಾಗಿ ಸ್ಟಡಿ ಮಾಡಬೇಕು ನೆಕ್ಸ್ಟ್ ಮೆಥಡ್ಸ್ ಆಫ್ ರಿಸರ್ಚ್ ಅಂತ ಬರುತ್ತೆ ನೆಕ್ಸ್ಟ್ ಎಕ್ಸ್ಪಿರಿಮೆಂಟಲ್ ಮೆಥಡ್ಸ್ ಅಂತ ಬರುತ್ತೆ ಡಿಸ್ಕ್ರಿಪ್ಟಿವ್ ಆಗಿರ್ಬೋದು ಹಿಸ್ಟಾರಿಕಲ್ ಆಗಿರ್ಬೋದು ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟಿವ್ ಮೆಥಡ್ಸ್ ಅಂತ ಬರುತ್ತೆ ಮತ್ತು ಇನ್ನು ಸಬ್ ಮೆಥಡ್ ಕೂಡ ಬರುತ್ತೆ ಓಕೆ ಹಿಸ್ಟಾರಿಕಲ್ ಮೆಥಡ್ಸ್ ಆಗಿರ್ಬೋದು ಸೊ ಈ ಥರ ಮೆಥಡ್ಸ್ ಲಾಂಗಿಟ್ಯೂಡ್ನಲ್ ಮೆಥಡ್ಸ್ ಅಂತೇಳಿ ಬರುತ್ತೆ ಸೊ ನೆಕ್ಸ್ಟ್ ಈ ಆ್ಯಕ್ಷನ್ ರಿಸರ್ಚ್ ಅದು ಕೂಡ ಬರುತ್ತೆ ಫಂಡಮೆಂಟಲ್ ರಿಸರ್ಚ್ ಅದು ಕೂಡ ಬರುತ್ತೆ ಸೊ ಈ ಥರ ಭಾಳ ರಿಸರ್ಚ್ ಟೈಪ್ಸ್ ಬರುತ್ತೆ ಸೊ ನೀವು ಟೈಪ್ಸು ನೋಡ್ಬೋದು ಮೆಥಡ್ಸ್ ನೋಡಬೇಕು ನೆಕ್ಸ್ಟ್ ಒಂದು ನೋಡಿರಿ ಸ್ಟೆಪ್ಸ್ ಫಾರ್ ರಿಸರ್ಚ್ ಸೊ ರಿಸರ್ಚ್ ಮಾಡಬೇಕಾದ್ರೆ ಯಾವೆಲ್ಲ ಸ್ಟೆಪ್ಸ್ ಇನ್ಕ್ಲೂಡ್ ಮಾಡಬೇಕು ಸೊ ಅವನ್ನ ನೀವು ಸೀರಿಯಲ್ ವೈಸ್ ಕೂಡ ನೆನಪಿಟ್ಕೋಬೇಕು ಫಸ್ಟ್ ಪ್ರಾಬ್ಲಮ್ ಐಡೆಂಟಿಫಿಕೇಷನ್ ಮಾಡಬೇಕು ರಿವ್ಯೂ ಆಫ್ ಲಿಟ್ರೇಚರ್ ಅಂತೇಳಿ ಬರುತ್ತೆ ಸೊ ಈ ಥರ ಏನು ಮಾಡ್ಬೇಕು ನೀವು ನೆನಪಿಟ್ಕೋಬೇಕು ಸೀರಿಯಲ್ ವೈಸ್ ನೀವು ಸ್ಟಡಿ ಮಾಡಬೇಕು ನೆಕ್ಸ್ಟ್ ಥೀಸಿಸ್ ಆ್ಯಂಡ್ ಆರ್ಟಿಕಲ್ ರೈಟಿಂಗ್ ಅಂತೇಳಿ ಬರುತ್ತೆ ಸೊ ಅವನ್ನೆಲ್ಲ ಕೂಡ ನೀವು ನೋಡಬೇಕು ನೆಕ್ಸ್ಟ್ ನಾವು ಫಾರ್ಮ್ಯಾಟ್ ಯಾವ ಥರ ಇದೆ ಸ್ಟೈಲ್ ಅಂತೇಳಿ ಬರುತ್ತೆ ಫಾರ್ಮ್ಯಾಟ್ ಈಗ ಅಮೇರಿಕನ್ ಫಾರ್ಮ್ಯಾಟ್ ಅಂತೇಳಿ ಬರುತ್ತೆ ಸೊ ಎಲ್ಲ ಸ್ಟೈಲ್ ಕೂಡ ನೀವು ನೋಡ್ಬೋದು ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ICT ಇನ್ ರಿಸರ್ಚ್ ಅಂತೇಳಿ ಬರುತ್ತೆ ಸೊ ಅವನ್ನೆಲ್ಲ ನೀವು ನೋಡಬೇಕು ನೆಕ್ಸ್ಟ್ ರಿಸರ್ಚ್ ಥೀಸಿಸ್ ಅಂತೇಳಿ ಬರುತ್ತೆ ಓಕೆ ರಿಸರ್ಚ್ ಎಥಿಕ್ಸ್ ಇಲ್ಲಿ ಥೀಸಿಸು ಬರುತ್ತೆ ಎಥಿಕ್ಸ್ ಕೂಡ ಬರುತ್ತೆ ಓಕೆ ನೆಕ್ಸ್ಟ್ ನೋಡಿರಿ ಈ ಥರ ಇದು ಯೂನಿಟ್ ನಂಬರ್ 2 ಆಯಿತು ನೆಕ್ಸ್ಟ್ ಒಂದು ಯೂನಿಟ್ ನೋಡಿರಿ ಯೂನಿಟ್ ನಂಬರ್ 3 ಇದೆ ಕಾಂಪ್ರಹೆನ್ಷನ್ ಅಂತೇಳಿ ಬರುತ್ತೆ ಸೊ ಇದು ಏನಿಲ್ಲ ರೀ ಜಸ್ಟ್ ಒಂದು ನಿಮ್ಗೆ ಪ್ಯಾಸೇಜ್ ಕೊಡ್ತಾರೆ ಇದು ಇಂಪಾರ್ಟೆಂಟ್ ಪ್ಯಾಸೇಜ್ ಕೊಡ್ತಾರೆ ಪ್ಯಾಸೇಜ್ಗೆ ನೀವು ಆನ್ಸರನ್ನು ಮಾಡಬೇಕು ಓಕೆ ಸೊ ಒಂದು ಪ್ಯಾಸೇಜ್ ಇರುತ್ತೆ ಆ ಪ್ಯಾಸೇಜನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು ಓದಿ ನೀಟಾಗಿ ಅರ್ಥ ಮಾಡ್ಕೊಂಡು ರೀಡ್ ಮಾಡಿ ನೆಕ್ಸ್ಟ್ ಅದಕ್ಕೆ ಆನ್ಸರನ್ನು ಮಾಡಬೇಕು ಓಕೆ ಸೊ ಈ ಥರ ಇದು ಯೂನಿಟ್ ನಂಬರ್ 3ಯಲ್ಲಿ ಇದೆ ನೋಡಿರಿ ನೆಕ್ಸ್ಟ್ ಯೂನಿಟ್ ನಂಬರ್ 4 ಕಮ್ಯುನಿಕೇಷನ್ ಅಂತಿದೆ ಓಕೆ ಸೊ ಇದು ಕೂಡ ಇಂಪಾರ್ಟೆಂಟ್ ಯೂನಿಟ್ ರೀ ಕಮ್ಯುನಿಕೇಷನ್ದಾಗ ಏನು ಬರುತ್ತೆ ಅಂದರೆ ಮೀನಿಂಗ್ ಆಗಿರ್ಬೋದು ರೀ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅಂತೇಳಿ ಬರುತ್ತೆ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು ಸೊ ಇವನ್ನೆಲ್ಲ ಕಮ್ಯುನಿಕೇಷನ್ ಬಗ್ಗೆ ಒಂದು ಸ್ವಲ್ಪ ಡೀಪಾಗಿ ನೀವು ಸ್ಟಡಿ ಮಾಡಬೇಕು ಓಕೆ ಸೊ ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂತ ಬರುತ್ತೆ ವರ್ಬಲ್ ಆಗಿರ್ಬೋದು ನಾನ್ ವರ್ಬಲ್ ಆಗಿರ್ಬೋದು ಇಂಟರ್ ಕಲ್ಚರಲ್ ಕಮ್ಯುನಿಕೇಷನ್ ಆಗಿರ್ಬೋದು ನೆಕ್ಸ್ಟ್ ಗ್ರೂಪ್ ಕಮ್ಯುನಿಕೇಷನ್ ಆಗಿರ್ಬೋದು ನೆಕ್ಸ್ಟ್ ಮಾಸ್ ಮೀಡಿಯಾ ಕಮ್ಯುನಿಕೇಷನ್ ಅಂತ ಬರುತ್ತೆ ಸೊ ಎಲ್ಲ ಇವನ್ನ ಕಮ್ಯುನಿಕೇಷನ್ ಬಗ್ಗೆ ನೀವು ಸ್ಟಡಿ ಮಾಡಬೇಕು ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಆಗಿರ್ಬೋದು ಓಕೆ ಬ್ಯಾರಿಯರ್ಸ್ ಟು ಇಫೆಕ್ಟಿವ್ ಕಮ್ಯುನಿಕೇಷನ್ ಸೊ ಇದು ಬರುತ್ತೆ ನೆಕ್ಸ್ಟ್ ಮಾಸ್ ಮೀಡಿಯಾ ಆ್ಯಂಡ್ ಸೊಸೈಟಿ ಅಂತ ಹೇಳಿ ಬರುತ್ತೆ ಸೊ ಏನು ಸಿಲೆಬಸ್ ಕೊಟ್ಟಾರಲ್ಲ ನೀವು ಭಾಳ ಡಿಟೇಲ್ ಆಗಿ ಸ್ಟಡಿ ಮಾಡಬೇಕು ಓಕೆ ನೆಕ್ಸ್ಟ್ ನೋಡಿ ಇನ್ನು ಯೂನಿಟ್ ನಂಬರ್ 5 ಇದೆ ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ ಇದು ಪ್ಯೂರ್ಲಿ ಪ್ರಾಬ್ಲಮೆಟಿಕ್ ಇರುತ್ತೆ ಓಕೆ ಟೈಪ್ಸ್ ಆಫ್ ರೀಸನಿಂಗ್ ಅಂತ ಬರುತ್ತೆ ನಂಬರ್ ಸೀರೀಸ್ ಆಗಿರ್ಬೋದು ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ ಪ್ರತಿಯೊಂದು ಕ್ವಶನ್ ಹಿಂಗೆ ಕೇಳ್ತಾರೆ ಅವ್ರು ನಂಬರ್ ಸೀರೀಸಾ ಲೆಟರ್ ಸೀರೀಸಾ ಕೋಡಿಂಗ್ ಆ್ಯಂಡ್ ರಿಲೇಷನ್ಶಿಪ್ ಆಗಿರ್ಬೋದು ಮತ್ತು ಕೆಲವೊಂದಷ್ಟು ಇನ್ನೂ ಕ್ವಶನ್ ಕೂಡ ಇರುತ್ತೆ ಸೊ ನೀವು ನೋಡ್ಬೋದು ಟೋಟಲಾಗಿ ರೀಸನಿಂಗ್ ಮೇಲೆ ಆಪ್ಟಿಟ್ಯೂಡ್ ಮೇಲೆ ಕ್ವಶನನ್ನು ಕೇಳಕತ್ತಾರೆ ಓಕೆ ಸೊ ಇಲ್ಲಿ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಬಂದಾಗ ಫ್ರ್ಯಾಕ್ಷನ್ಸ್ ಆಗಿರ್ಬೋದು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ರೇಷಿಯೋ ಆಗಿರ್ಬೋದು ಪ್ರಪೋರ್ಷನ್ ಆಗಿರ್ಬೋದು ನೆಕ್ಸ್ಟ್ ಪರ್ಸಂಟೇಜ್ ಆಗಿರ್ಬೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರ್ಬೋದು ನೆಕ್ಸ್ಟ್ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಆಗಿರ್ಬೋದು ಎವರೇಜಸ್ ಆಗಿರ್ಬೋದು ಎಕ್ಸೆಟ್ರಾ ಅಂತ ಹೇಳಿದಾರಲ್ರಿ ಎಕ್ಸೆಟ್ರಾ ಅಂತಂದರೆ
ಸೊ ಇದಷ್ಟೇ ಅಲ್ಲದೆ ಇನ್ನೂ ಕೆಲವೊಂದಷ್ಟು ಏನು ಅಪ್ಟಿಟ್ಯೂಡ್ ಕ್ವಶನ್ಸ್ ಅದಲ್ಲ, ಅಪ್ಟಿಟ್ಯೂಡ್ ಮೇಲೆ ಏನು ಟಾಪಿಕ್ಸ್ ಅದಲ್ಲ, ಸೊ ಅವನ್ನೆಲ್ಲ ನಿಮ್ಗೆ ಕೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಇನ್ನು ಯೂನಿಟ್ ನಂಬರ್ 6 ಅಂತೇಳಿ ಬರುತ್ತೆ, 6ನೇ ಯೂನಿಟ್ ಇದೆ. ಸೊ ಇದು ಲಾಜಿಕಲ್ ರೀಸನಿಂಗ್ ಅಂತೇಳಿ ಬರುತ್ತೆ. ಸೊ ಇವನ್ನೆಲ್ಲ ನೀವು ಲಾಜಿಕ್ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟ್ರಕ್ಚರ್ ಆಫ್ ಆರ್ಗ್ಯುಮೆಂಟ್ಸ್ ಅಂತ ಬರುತ್ತೆ. ಫಸ್ಟ್ನೇ ಆರ್ಗ್ಯುಮೆಂಟ್ ರೈಟ್, ಸೆಕೆಂಡ್ ಒನ್ ರಾಂಗ್, ಬೋತ್ ಆರ್ ಕರೆಕ್ಟ್. ಸೊ ಈ ಥರ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಇಂಡಕ್ಟಿವ್ ಡಿಡಕ್ಟಿವ್ ರೀಸನಿಂಗ್ ಅಂತ ಇರುತ್ತೆ. ನೆಕ್ಸ್ಟ್ ಅನಾಲಜಿ ಅಂತ ಇರುತ್ತೆ. ನೆಕ್ಸ್ಟ್ ವೆನ್ ಡಯಾಗ್ರಾಮ್ ಕೂಡ ಇರುತ್ತೆ. ನೆಕ್ಸ್ಟ್ ಒಂದು ನೋಡ್ರಿ, ಇಂಡಿಯನ್ ಲಾಜಿಕ್ ಅಂತೇಳಿ ಬರುತ್ತೆ. ಇದು ಕೂಡ ಒಂದು ಹೊಸ ಯೂನಿಟ್. ನೆಕ್ಸ್ಟ್ ಹೊಸ ಸಬ್ ಕಾನ್ಸೆಪ್ಟ್ ಇದೆ. ನೆಕ್ಸ್ಟ್ ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲೆಲ್ಲ ಇಲ್ಲಿ ಇಂಡಿಯನ್ ಲಾಜಿಕ್ದಾಗ ಇವೆಲ್ಲ ಇನ್ಕ್ಲೂಡ್ ಇರುತ್ತೆ. ನೆಕ್ಸ್ಟ್ ಒನ್ ಸ್ಟ್ರಕ್ಚರ್ ಆ್ಯಂಡ್ ಕೈಂಡ್ಸ್ ಆಫ್ ಅನುಮಾನ ಅಂತೇಳಿ ಬರುತ್ತೆ. ಸೊ ಈ ಥರ ಇವ ಟೋಟಲ್ ಆಗಿ ಲಾಜಿಕಲ್ ರೀಸನಿಂಗ್ ಬಗ್ಗೆ ಒಂದು ಸ್ವಲ್ಪ ನೀವು ನೋಡ್ಕೋಬೇಕು, ಪ್ಯೂರ್ ಆಗಿ ಡೀಟೇಲ್ ಆಗಿ ನೋಡ್ಕೋಬೇಕು. ಇದು ಯೂನಿಟ್ ಮೇಲೆ ಕೂಡ ನೀವು ಕಾನ್ಸಂಟ್ರೇಷನ್ ಮಾಡಿರಿ. ನೆಕ್ಸ್ಟ್ ಒಂದು ನೋಡಿರಿ, ಯೂನಿಟ್ ನಂಬರ್ 8 ಏನಿದೆಯಲ್ಲ, ಡಾಟಾ ಇಂಟರ್ಪ್ರಿಟೇಷನ್, ಇದು ಕೂಡ ಈಸಿ ಇರುತ್ತೆ ಯೂನಿಟ್. ಸೋರ್ಸಸ್ ಆಗಿರ್ಬೋದು, ಅಕ್ವಿಸಿಷನ್ ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಡಾಟಾ ಅಂತೇಳಿ ಬರುತ್ತೆ. ಇಲ್ಲೇನು ನಿಮಗೆ ಥೇರಿ ಏನು ಕೇಳೋದಿಲ್ಲ, ಅದ್ರ ಬದಲು ಏನು ಮಾಡ್ತಾರೆ, ಒಂದು ಮೇ ಬಿ ಥೇರಿ ಕೇಳ್ಬೋದು ಒಂದು ಕ್ವಶನ್ ಅದು. ನೆಕ್ಸ್ಟ್ ಆಲ್ಮೋಸ್ಟ್ ಆಲ್ ಡಾಟಾ ಇಂಟರ್ಪ್ರಿಟೇಷನ್ ಅಂದರೆ ಒಂದು ಡಾಟಾ ಕೊಡ್ತಾರೆ ನಿಮ್ಗೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ಬೋದು. ಸೊ ಇಲ್ಲಿದೆ ನೋಡ್ರಿ, ಬಾರ್ ಚಾರ್ಟ್ ಆಗಿರ್ಬೋದು, ಹಿಸ್ಟಾರಿಕಲ್ ಆಗಿರ್ಬೋದು, ನೆಕ್ಸ್ಟ್ ಪೈ ಚಾರ್ಟ್ ಆಗಿರ್ಬೋದು, ಹಿಸ್ಟೋಗ್ರಾಮ್ ಅಂತ ಬರುತ್ತೆ, ಪೈ ಚಾರ್ಟ್ ಆಗಿರ್ಬೋದು, ಟೇಬಲ್ ಚಾರ್ಟ್ ಆಗಿರ್ಬೋದು, ಲೈನ್ ಚಾರ್ಟ್ ಆಗಿರ್ಬೋದು. ಸೊ ಈ ಥರ ಕೆಲವೊಂದಷ್ಟು ಥಿಯರಿ ರಿಲೇಟೆಡು ಕೇಳ್ತಾರೆ, ಕೆಲವೊಂದಷ್ಟು ಈ ಥರ ಕ್ವಶನ್ಸ್ ಕೂಡ ಕೇಳತ್ತಿರ್ತಾರೆ. ಓಕೆ, ನೆಕ್ಸ್ಟ್ ಡಾಟಾ ಇಂಟರ್ಪ್ರಿಟೇಷನ್ ಅಂದರೆ ಇದರಿ. ನೆಕ್ಸ್ಟ್ ಒನ್ ಡಾಟಾ ಗವರ್ನೆನ್ಸ್ ಅಂತ ಹೇಳಿ ಬರುತ್ತೆ. ಸೊ ಈ ಥರ ಕ್ವಶನ್ಸನ್ನು ಕೇಳ್ತಾರೆ. ಇದ್ರ ಮೇಲೆಲ್ಲ ನೀವು ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಯೂನಿಟ್ ನಂಬರ್ 8 ನೋಡ್ರಿ, ಇದು ICT ಅಂತೇಳಿ ಬರುತ್ತೆ, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ ಬರುತ್ತೆ. ಸ್ವಲ್ಪ ಇಲ್ಲಿ ಎಕ್ಸ್ಪಾನ್ಷನ್ ಕೂಡ ಕೇಳ್ತಾರೆ, ನೀವೆಲ್ಲ ನೋಡಬೇಕು. ನೆಕ್ಸ್ಟ್ ಒನ್ ಬ್ಯಾರಿಯರ್ಸ್ ಆಫ್ ಬೇಸಿಕ್ಸ್ ಆಫ್ ಇಂಟರ್ನೆಟ್ ಅಂತ ಕೇಳ್ತಾರೆ. ಇಂಟರ್ನೆಟ್ದ ಸ್ಟಡಿ ಮಾಡಿರಿ. ಇಂಟ್ರಾನೆಟ್ ಅಂದರೆ ಏನು, ನೆಕ್ಸ್ಟ್ ಇಮೇಲ್ ಅಂದರೆ ಏನು, ಆಡಿಯೋ ಆ್ಯಂಡ್ ವಿಡಿಯೋ ಕಾನ್ಫರೆನ್ಸಿಂಗ್ ಅಂದರೆ ಏನು. ಸೊ ಇವನ್ನೆಲ್ಲ ನೀವು ನೋಡಿರ್ತೀರ, ನಿಮಗೂ ಕೂಡ ಗೊತ್ತಿರ. ಸ್ವಲ್ಪ ಯಾರು ಡೆವಲಪ್ ಮಾಡಿದ್ರು, ಯಾವಾಗ ಡೆವಲಪ್ ಮಾಡಿದ್ರು, ನೆಕ್ಸ್ಟ್ ಇಯರ್ ಯಾವುದು, ಯಾವ ಜನ್ರೇಷನ್ ಇದೆ. ಸೊ ಈ ಥರ ನೀವೆಲ್ಲ ನೋಡಬೇಕು. ಓಕೆ, ಡಿಜಿಟಲ್ ಸೊ ಇವನ್ನೆಲ್ಲ ನೋಡ್ರಿ. ಹೈಯರ್ ಎಜುಕೇಷನ್ದಾಗ ಡಿಜಿಟಲ್ ಎದಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ICT ಆ್ಯಂಡ್ ಗವರ್ನೆನ್ಸ್ ಅಂತೇಳಿ ಬರುತ್ತೆ. ಸೊ ಇದನ್ನೆಲ್ಲ ನೀವು ಸ್ಟಡಿ ಮಾಡಬೇಕು ಈ ಒಂದು ಯೂನಿಟ್ದಲ್ಲಿ. ನೆಕ್ಸ್ಟ್ ಇದು ಆ್ಯಕ್ಚುಲಿ ಯೂನಿಟ್ ನಂಬರ್ ಇದು 9 ಅಂತ ಹೇಳ್ಬೋದು. ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್ ಅಂತೇಳಿ ಬರುತ್ತೆ. ಸೊ ಎನ್ವೈರ್ಮೆಂಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ. ಸೊ ಎನ್ವೈರ್ಮೆಂಟ್ ಸೊ ಗೋಲ್ಸ್ ಆಗಿರ್ಬೋದು, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಬರುತ್ತೆ, ಮಿಲೇನಿಯಮ್ ಡೆವಲಪ್ಮೆಂಟ್ ಅಂತ ಗೋಲ್ಸ್ ಅಂತ ಬರುತ್ತೆ. ಸೊ ಅವನ್ನೆಲ್ಲ ನೀವು ಸ್ಟಡಿ ಮಾಡಬೇಕು. ಎನ್ವೈರ್ಮೆಂಟಲ್ ಇಶ್ಯೂಸ್ ಬಗ್ಗೆ ಸ್ಟಡಿ ಮಾಡಬೇಕು. ಓಕೆ, ಸೊ ನೀವೆಲ್ಲ ನೋಡ್ಬೋದು ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಏನಾಗತ್ತೈತೆ ಅಂತ ನೀವು ನೋಡ್ಬೋದು. ನೆಕ್ಸ್ಟ್ ಸೊ ನೇಚರ್ ಯಾವ ಥರ ಇದೆ, ಸೊ ಅದನ್ನೆಲ್ಲ ನೀವು ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನೋಡಿರಿ, ಸಾಯಿಲ್ ಆಗಿರ್ಬೋದು, ವಿಂಡ್ ಆಗಿರ್ಬೋದು, ನೆಕ್ಸ್ಟ್ ಹೈಡ್ರೋ ಆಗಿರ್ಬೋದು, ಸೋಲಾರ್ ಆಗಿರ್ಬೋದು. ನೆಕ್ಸ್ಟ್ ಇವನ್ನೆಲ್ಲ ನೀವು ಸ್ಟಡಿ ಮಾಡಬೇಕು. ನೆಕ್ಸ್ಟ್ ನ್ಯಾಚುರಲ್ ಹಜಾರ್ಡ್ಸ್ ಅಂತೇಳಿ ಬರುತ್ತೆ. ಸೊ ಅವನ್ನೆಲ್ಲ ಸ್ಟಡಿ ಮಾಡಿರಿ. ನೆಕ್ಸ್ಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತೇಳಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕೇಟೋ ಪ್ರೋಟೋಕಾಲ್ ಆಗಿರ್ಬೋದು, ಮಾಂಟ್ರಿಯಲ್ ಪ್ರೋಟೋಕಾಲ್ ಆಗಿರ್ಬೋದು, ರಿಯೋ ಸಮಿಟ್ ಆಗಿರ್ಬೋದು. ಸೊ ಬಯೋಡೈವರ್ಸಿಟಿ ಅಂತ ಬರುತ್ತೆ. ಸೊ ಇವನ್ನೆಲ್ಲ ನೀವು ಡೀಟೇಲ್, ಪ್ಯಾರಿಸ್ ಅಗ್ರಿಮೆಂಟ್ ಇದೆ. ಸೊ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಇದೆ. ಸೊ ಇವನ್ನೆಲ್ಲ ನೀವು ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ಇನ್ನು ಹೈಯರ್ ಎಜುಕೇಷನ್ UGC. ನೆಕ್ಸ್ಟ್ ಈ ಥರ ಕ್ವಶನ್ಸ್ ಕೂಡ ಇರುತ್ತೆ, UGC ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಸೊ ಹೈಯರ್ ಎಜುಕೇಷನ್ದಲ್ಲಿ ಎಲ್ಲ ನೋಡ್ಬೇಕು ನೀವು, ಸಿಸ್ಟಮ್ ಯಾವ ಥರ ಇದೆ, UGC ಸಿಸ್ಟಮ್ ಇದೆ. ಸೊ ಇವನ್ನೆಲ್ಲ ನೀವು ಸ್ಟಡಿ ಮಾಡಬೇಕು. ಓಕೆ, ಸೊ ಇವನ್ನೆಲ್ಲ ಪಾಯಿಂಟ್ಸ್ಗಳನ್ನ ನೀವು ನೋಟ್ ಮಾಡ್ಕೊರಿ. ಇದೆಲ್ಲ ಸಿಲೆಬಸ್. ಸೊ ಈ ಪ್ರಕಾರ ನೀವು ಸ್ಟಡಿ ಮಾಡ್ಕೋತ ಹೋಗಬೇಕು. ಸೊ ಯೂನಿಟ್ ನಂಬರ್ 9 ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್. ಯೂನಿಟ್ ನಂಬರ್ 10 ಹೈಯರ್ ಎಜುಕೇಷನ್. ಇಟ್ ಈಸ್ ಅ ಲಾಸ್ಟ್ ಯೂನಿಟ್ ಅದ. ಸೊ ಈ ಪ್ರತಿಯೊಂದು ಯೂನಿಟ್ಸ್ ಮೇಲೆ 5 ಕ್ವಶನ್ ಕೇಳತ್ತಿರ್ತಾರೆ, ಅಂದರೆ 5 ಕ್ವಶನ್ ಕೇಳತ್ತಿರ್ತಾರೆ. ಅಂದರೆ ಟೋಟಲ್ ಆಗಿ ಎಷ್ಟು ಯೂನಿಟ್ ಇವೆ, ಟೋಟಲ್ ಆಗಿ 10 ಯೂನಿಟ್ ಇವೆ. ಅಂದರೆ ಪ್ರತಿಯೊಂದಕ್ಕೂ ಕೂಡ 5 ಕ್ವಶನ್ ಕೇಳ್ತಾರೆ. ಅಂದರೆ ಎಷ್ಟಾಯಿತು, 50 ಕ್ವಶನ್ ಆಯಿತು. ಸಮ್ ಟೈಮ್ಸ್ ಒಂದೊಂದು ಯೂನಿಟ್ ಮೇಲೆ 4 ಕೇಳ್ಬೋದು, ಒಂದೊಂದು ಯೂನಿಟ್ ಮೇಲೆ 3 ಕೇಳ್ಬೋದು. ಬಟ್ ರೇರ್ ಕೇಸಸ್ದಾಗ ಮ್ಯಾಕ್ಸಿಮಮ್ ಏನು ಮಾಡತ್ತಿರ್ತಾರೆ, 5 ಅಂತೇಳಿ ಅಲಾಟ್ಮೆಂಟ್ ಮಾಡಿರ್ತಾರೆ. ಸಮ್ ಟೈಮ್ಸ್ 4 ಕೂಡ 3 ಕೂಡ ಕೇಳ್ಬೋದು. ಸೊ ಈ ಥರ ಇದೆ
ಒಂದು ಸಿಲೆಬಸ್ ಇದೆ. ಸೊ ಪೇಪರ್ ಫಸ್ಟ್ಗಾಗಿ ನೀವು ಸ್ಟಡಿ ಮಾಡಿರಿ. ಪೇಪರ್ ಫಸ್ಟದಲ್ಲಿ ಕೂಡ ಸ್ಕೋರ ನಿಮ್ಗೆ ಚಲೋ ಇರಬೇಕು. ಓಕೆ, ಸೊ ನಿಮ್ಗೆ ಪೇಪರ್ ಸೆಕೆಂಡ್ ಕೂಡ ಚೆನ್ನಾಗಿ ಸ್ಟಡಿ ಮಾಡ್ಕೊರಿ. ಪೇಪರ್ ಫಸ್ಟ್ ಕೂಡ ಚಲೋದಾಗೆ ಸ್ಟಡಿ ಮಾಡಿರಿ. ನೆಕ್ಸ್ಟ್ ಕಟ್ ಆಫ್ ಕೂಡ ನೋಡಿರಿ, ಪ್ರೀವಿಯಸ್ ಇಯರ್ ಕಟ್ ಆಫ್ ಎಷ್ಟಿದೆ, ಸೊ ಅವನ್ನೆಲ್ಲ ನೀವು ಸ್ಟಡಿ ಮಾಡಬೇಕು. ಓಕೆ, ಈ ಒಂದು ಸೆಷನ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲನ್ನು. ನೆಕ್ಸ್ಟ್ ಪ್ರೆಸ್ ಬೆಲ್ ಐಕಾನ್, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಅದು. ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಓಕೆ.